ಇವತ್ತು ನಮ್ಮ ಮನೇಲಿ ಮಟನ್ ಫ್ರೈ ಮಾಡಿದ್ದೀನಿ. ಫಸ್ಟ್ ಟೈಮು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಿಜವಾಗ್ಲೂ ನಾನೇ ಮಾಡಿತ್ತು ಅನ್ನೋ ಥರ ಇತ್ತು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಮಟನ್ನ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಮಟನ್ನಲ್ಲಿ ಎಣ್ಣೆ ಎಲ್ಲ ನೀರು ಚೆನ್ನಾಗೆ ಹೀರ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು, ನೀರು ಇರಬಾರ್ದು. ನೀರು ಇದ್ದಷ್ಟು ಅದು ಮಟನ್ ಸ್ಮೆಲ್ ಹಾಗೆ ಇರುತ್ತೆ. ನೀರು ಫುಲ್ಲೆಲ್ಲ ಹಿಂಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಮಟನ್ ಎಷ್ಟು ಮುಳುಗಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ಬಿಟ್ಟು 4 ವಿಷಿಲ್ ಹಾಕಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅದು ವಿಷಿಲ್ ಹಾಕೋ ಅಷ್ಟರಲ್ಲಿ ಈ ಕಡೆ ಸೈಡಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಮೆಣಸು ಮತ್ತು ಧನಿಯಾ ಬೀಜ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ಒಂದು ಅರ್ಧ ಟೊಮೊಟೊ, ಸಣ್ಣ ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಅಷ್ಟೇ ಹಾಕಿರೋದು ನಾನು. ಹುಳಿ ಆದರೆ ಮಟನ್ ಫ್ರೈ ಚೆನ್ನಾಗಿರಲ್ಲ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕಡಲೆ, ಯಾಕಂದರೆ ಸ್ವಲ್ಪ ಗಟ್ಟಿ ಬರಬೇಕಲ್ಲ ಅದಕ್ಕೋಸ್ಕರ. ಇವಾಗ ಸಣ್ಣ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ಮತ್ತು ಮಟನ್ ಫ್ರೈದು ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದು ಇವಾಗ ಅದೇ ಬಾಣಲಿಲೆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಹಾಕ್ಬಿಟ್ಟು. ಇವಾಗ ಮಟನ್ ಬೆಂದಿದೆಯಲ್ಲ, ಆ ಮಟನ್ನ ಹಾಗೆ ಸೋಸ್ಕೊಂಡು ಎತ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಅದು ಮಟನ್ ಬೆಂದಿರೋ ನೀರು ಬೇಕು. ನಾರ್ಮಲ್ ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ, ಅದು ಟೇಸ್ಟೇ ಹೋಗ್ಬಿಡುತ್ತೆ. ಮಟನ್ ಏನು ಬೇಯಿಸಿದ್ದೀವಲ್ಲ ಅದೇ ನೀರನ್ನೇ ಹಾಕಬೇಕು ಮತ್ತೆ. ಸೊ ಆವಾಗಲೇ ಅದಕ್ಕೆ ಟೇಸ್ಟ್ ಬರೋದು. ಯಾಕಂದರೆ ಮಟನ್ ಬೆಂದಿರೋ ನೀರೆಲ್ಲ ಅದರಲ್ಲೇ ಇರುತ್ತಲ್ಲ, ಸೊ ಅದನ್ನು ಚೆಲ್ಬಿಟ್ಟು ಬೇರೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕಿ ಮುಚ್ಚಿಬಿಟ್ರೆ ಅದು ಮಸಾಲೆ ಸ್ವಲ್ಪ ಬೇಯೋ ತನಕ ಮುಚ್ಚಿದ್ರೆ ಸಾಕು. ಒಂದು 15 ನಿಮಿಷ ಮುಚ್ಚಿದ್ರೂ ಸಾಕು. ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಕಲರ್ ಇದೆ, ಅಷ್ಟು ಚೆನ್ನಾಗಿ ಟೇಸ್ಟು ಬಂದಿತ್ತು. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯೋ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ಸೊ ಈಸಿಯಾಗಿ ಮಾಡ್ಕೋಬೋದು, ಬೇಗನೂ ಮಾಡ್ಕೋಬೋದು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡ್ಕೊಂಡು ನೋಡಿ. ಇದಕ್ಕೆ ಅನ್ನಕ್ಕೆ, ಚಪಾತಿಗೆ ಮತ್ತು ಪರೋಟ ಏನಾದರೂ ಮಾಡಿಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಅನ್ನದ ಜೊತೆ ತಿಂತಿದ್ದೆ. ಮಟನೆಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೂಪರ್ ಟೇಸ್ಟಿಯಾಗಿತ್ತು. ಸೊ ನನ್ನ ಗಂಡನಿಗೆ ಯಾವಾಗ್ಲೂ ಒಂಥರ ಪ್ರತಿ ಸಲ ಮಾಡಿದಾಗ್ಲೂ ಬೇರೆ ಬೇರೆ ಟೇಸ್ಟ್ ಕೊಡಬೇಕು. ಸೊ ಅದಕ್ಕೋಸ್ಕರ ನಾನೇ ಟ್ರೈ ಮಾಡ್ತೀನಿ. ಯಾಕಂದರೆ ಬೇರೆ ವೀಡಿಯೋದಲ್ಲೆಲ್ಲ ನೋಡ್ಕೊಂಡು ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅಕಸ್ಮಾತ್ ಬರೋದೇ ಇಲ್ಲ ನನಗೆ ಅಂದರೆ ನಾನು ವೀಡಿಯೋ ನೋಡ್ಕೊಂಡು ಮಾಡ್ಬೋದು. ಬಟ್ ಕೆಲವೊಂದು ನಾನೇ ಟ್ರೈ ಮಾಡಬೇಕು ಅಂತ ಮಾಡ್ತೀನಿ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ.